ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. ಬಿಗ್ ಬ್ರೇಕಿಂಗ್ ನ್ಯೂಸ್, IPL 2024 ಆಕ್ಷನಲ್ಲಿ ಕೋಟಿಗೆ ಸೋಲ್ಡ್ ಆದ ಪ್ಲೇಯರು ಈಗ ಬರುವಂತಹ IPL 2024 ಅಲ್ಲಿ ಅನ್ಅವೈಲೇಬಲ್ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಗುರು. ಒಂದು ಅಲ್ಲ ಎರಡು ಅಲ್ಲ 6 ಬೆಂಕಿ ಪ್ಲೇಯರು ಬರುವಂತಹ IPL 2024 ಅಲ್ಲಿ ಅನ್ಅವೈಲೇಬಲ್ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಗುರು. ಸೊ ಯಾರು ಆ ಪ್ಲೇಯರು, ಯಾವ ರೀಸನ್ ಮೇಲೆ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ ಗುರು. ಅದ್ರಗೋಸ್ಕರ ಫಟ್ನ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಯಾರು ಗುರು ಅಂತ 6 ಪ್ಲೇಯರ್ ಅಂದರೆ ಫಸ್ಟಿಗೆ ಬರ್ತಾರೆ ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು. ಸೊ ಮಿಚೆಲ್ ಸ್ಟಾರ್ಕ್ ಅವರ ಬಗ್ಗೆ ಹೇಳಬೇಕಾದ್ರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇನ್ IPL ಹಿಸ್ಟ್ರಿಯಲ್ಲಿ KKR ಫ್ಯಾನ್ಸ್ ಜಾಸ್ತಿ ಹೋಪ್ ಇಟ್ಕೊಂಡಿದ್ದಾರೆ ಮಿಚೆಲ್ ಸ್ಟಾರ್ಕ್ ಅವರ ಮೇಲೆ. ಯಾಕೆಂದರೆ ನೋ ಡೌಟ್ ಕ್ವಾಲಿಟಿ ಪ್ಲೇಯರೇ. ಸೊ KKR ತಂಡದಲ್ಲಿ ಲೀಡರ್ ಆದ ಬಾಲರ್ ಆಗಿದ್ದಾರೆ. ಸೊ ಅದ್ರಗೋಸ್ಕರ ನನ್ನ ಪ್ರಕಾರ ಪ್ರಾಬಲಿ ಮಿಚೆಲ್ ಸ್ಟಾರ್ಕ್ ಅವರು ಬರೋಬ್ಬರಿ 14 ಮ್ಯಾಚಲ್ಲಿ 8ರಿಂದ 9 ಮ್ಯಾಚ್ ಆಡಬಹುದು ಗುರು ಅಷ್ಟೇ. ಸೊ ಈ ಒಂದು 8ರಿಂದ 9 ಮ್ಯಾಚಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಮಿಚೆಲ್ ಸ್ಟಾರ್ಕ್ ಅಂದರೆ ಡೆಫಿನೆಟ್ಲಿ ಆಗಿ ಇವರು IPL ಇಂದ ಔಟ್ ಆಗ್ತಾರೆ. ಸೊ ಯಾಕೆ ಇಷ್ಟೊಂದು ಕೇರ್ ಅಂದರೆ ಬರುವಂತಹ T20 ವರ್ಲ್ಡ್ ಕಪ್ ಇದೆ. ಅದ್ರಗೋಸ್ಕರ ಇಲ್ಲಿ ಮಾತ್ರ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಎಕ್ಸ್ಟ್ರಾ ಕೇರ್ ತಗೋತಾ ಇದ್ದಾರೆ. ಖುದ್ದಾಗಿ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಒಂದು ಟೀಮನ್ನು ಕಳಿಸ್ತಾ ಇದ್ದಾರಂತೆ ಮಿಚೆಲ್ ಸ್ಟಾರ್ಕ್ಗೆ. ಸೊ ಅವ್ರನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡೋದಕ್ಕೆ. ಅದ್ರಗೋಸ್ಕರ ಡೆಫಿನೆಟ್ಲಿ ಆಗಿ ಒಂದು ಟ್ರಿಕ್ ಇದೆ KKR ಫ್ಯಾನ್ಸ್ಗೆ ಮತ್ತು KKR ಮ್ಯಾನೇಜ್ಮೆಂಟ್ಗೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಯರ್ ಬರ್ತಾರೆ ಆಸ್ಟ್ರೇಲಿಯಾ ಕ್ಯಾಪ್ಟನ್. ಮೇ ಬಿ ಇಲ್ಲಿ SRH ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಗುರು. ಸೊ ಯಾಕೆ ಇವರು ಸಹ ಪ್ರಾಬಲಿ 8ರಿಂದ 9 ಮ್ಯಾಚ್ ಆಡಬಹುದು. ಉಳಿದ ಇನ್ನೊಂದು 4 to 5 ಮ್ಯಾಚ್ ಇವರಿಗೆ ರೆಸ್ಟ್ ಕೊಡಬಹುದು. ಯಾಕೆ ಅಂದರೆ ಆ ಒಂದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟು ಒಂದು ರಿಕ್ವೆಸ್ಟ್ನ ಸೆಂಡ್ ಮಾಡಿದ್ರಂತೆ. ಇಫ್ ಸಪೋಸ್ ಏನಾದರೂ ಪ್ರಾಬ್ಲಮ್ ಆದರೆ ಇವರು ಸಹ IPL ಇಂದ ಔಟ್ ಆಗ್ತಾರೆ ಗುರು. ಆ ಥರ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟು. ಯಾಕೆಂದರೆ ಬರುವಂತಹ T20 ವರ್ಲ್ಡ್ ಕಪ್ ಅವರಿಗೆ ವೆರಿ ಇಂಪಾರ್ಟೆಂಟು. ನನ್ನ ಪ್ರಕಾರ ಇಲ್ಲಿ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಜಸ್ಟ್ ಇವರಿಗೆ ಕಳಿಸಿದ್ದು ಏನಪ್ಪ ಅಂದರೆ ಜಸ್ಟ್ ಪ್ರಾಕ್ಟೀಸ್ ಮಾಡಲಿ, ಬರುವಂತಹ T20 ವರ್ಲ್ಡ್ ಕಪ್ಗೆ ಒಂಥರ ಪ್ರಾಕ್ಟೀಸ್ ಆದಂಗೆ ಆಗಿರುತ್ತೆ ಅಂತೇಳಿ ಇವ್ರನ್ನ ಕಳಿಸ್ತಾ ಇದ್ದಾರೆ. ಅದ್ರಗೋಸ್ಕರ ಇಲ್ಲಿ ಮಾತ್ರ ಪ್ಯಾಟ್ ಕಮಿನ್ಸ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವರು ಪ್ರಾಬಲಿ 8ರಿಂದ 9 ಮ್ಯಾಚ್ ಆಡಬಹುದು ಗುರು. ಸೊ ನೆಕ್ಸ್ಟ್ ಪ್ಲೇಯರ್ ಬರ್ತಾ ಇಲ್ಲಿ ಮಾರ್ಕ್ ವುಡ್. ಸೊ ಇಂಗ್ಲೆಂಡ್ ಪ್ಲೇಯರು LSG ಆಡ್ತಾ ಇದ್ದಾರೆ, 7.5 ಕೋಟಿಗೆ ಹೋಗಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳಬೇಕಾದ್ರೆ ಸೊ ರಾ ಪೇಸರ್ ಅಂತಹ ಪೇಸರ್ ಮಾರ್ಕ್ ವುಡ್ ಕರೆಕ್ಟ್ ಆಗಿ IPL 2024 ಪ್ಲೇ ಆಫ್ ನಡೆಯುವಂಥ ಟೈಮಲ್ಲಿ ಅನ್ಅವೈಲೇಬಲ್ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ ಗುರು. ಯಾಕೆ ಅಂದರೆ ಆ ಒಂದು ಟೈಮಲ್ಲಿ ಅಗೇನೆಸ್ಟ್ ಪಾಕಿಸ್ತಾನ ವಿರುದ್ಧ T20I ಸೀರೀಸ್ ಇದ್ದಾವೆ ಗುರು. ಇಂಟರ್ನ್ಯಾಷನಲ್ ಮ್ಯಾಚ್ಗೋಸ್ಕರ ಮಾರ್ಕ್ ವುಡ್ ಅವರು ಅನ್ಅವೈಲೇಬಲ್ ಇರಬಹುದು ಗುರು. ಎಕ್ಸಾಕ್ಟ್ಲಿ ಪ್ಲೇ ಆಫ್ ಟೈಮಲ್ಲಿ ಇವರಿಗೆ ಇಂಟರ್ನ್ಯಾಷನಲ್ ಮ್ಯಾಚ್ ಇದ್ದಾವೆ. ಅದ್ರಗೋಸ್ಕರ ನನ್ನ ಪ್ರಕಾರ ಮಾರ್ಕ್ ವುಡ್ ಅವರು ಅನ್ಅವೈಲೇಬಲ್ ಇರಬಹುದು. ಸೊ ಫೈನಲಿ ಇನ್ನೊಂದು ಕ್ಲಿಯರ್ ಆಗಿ ಅಪ್ಡೇಟ್ ಬರ್ತಾ ಇದ್ದಾವೆ. ಸೊ ವೆರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಬಗ್ಗೆ ಮುಜಿಬುಲ್ ರೆಹಮಾನ್, ಫಜಲ್ ಫಾರೂಕಿ ಮತ್ತು ನವೀನ್ ಉಲ್-ಹಕ್ ಅವರು ಬರುವಂತಹ IPL 2024 ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಡೌಟ್ ಇದೆ ಗುರು. ಯಾಕೆ ಅಂದರೆ ಅಫ್ಘಾನಿಸ್ತಾನ್ ಇವರಿಗೆ ಕ್ಲಿಯರ್ ಆಗಿ NOC ಕೊಡಲಂತೆ 2 ವರ್ಷ ತನ. ಸೊ ಇಫ್ ಸಪೋಸ್ 2 ವರ್ಷ ತನ ಇವರಿಗೆ NOC ಕೊಟ್ಟರೆ ಬರುವಂತಹ IPL 2024 ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಡೌಟ್ ಗುರು. ಸೊ ಹಾಗಾದರೆ ಈ 3 ಪ್ಲೇಯರ್ ಯಾಕೆ ಇನ್ನು ರಶೀದ್ ಖಾನ್ ಇದ್ದಾರೆ ಅವ್ರಿಗೆ ಯಾಕೆ ಚಾನ್ಸ್ ಕೊಟ್ಟರು? ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಕೊಡ್ತೀನಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ. ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರು. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್